ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದ ಎರಡನೇ ಅತಿದೊಡ್ಡ ಐಟಿ ಕಂಪನಿ ಇನ್ಫೋಸಿಸ್ ಇತ್ತೀಚೆಗೆ ಸಾಲು ಸಾಲು ಸುದ್ದಿಯಲ್ಲಿದೆ. ಮೊನ್ನೆಯಷ್ಟೇ ತನ್ನ ಹೊಸ ಸಿಇಒ ಘೋಷಣೆ ಮಾಡಿದ್ದ ಇನ್ಫೋಸಿಸ್ಗೆ ಈಗ ವಿದೇಶದಲ್ಲಿ ಭಾರಿ ಮುಖಭಂಗ ಆಗಿದೆ. ಹೌದು, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿಯವರು ಯುವಕರು ವಾರಕ್ಕೆ 72 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿ ದೊಡ್ಡ ವಿವಾದ ಸೃಷ್ಟಿಸಿದ್ರು. ಇದೀಗ ಅದೇ ಇನ್ಫೋಸಿಸ್ ಕಂಪನಿಗೆ ಉದ್ಯೋಗಿಗಳ ಕೆಲಸದ ಅವಧಿಯನ್ನೇ ಸರಿಯಾಗಿ ಲೆಕ್ಕ ಇಡದ ಕಾರಣಕ್ಕೆ ಫ್ರಾನ್ಸ್ ಸರ್ಕಾರ ಭಾರೀ ದಂಡ ವಿಧಿಸಿದೆ. ಒಂದ್ ಕಡೆ ಫ್ರಾನ್ಸ್ನಲ್ಲಿ ಈ ರೀತಿ ದಂಡ ಬಿದ್ದಿದ್ರೆ, ಇನ್ನೊಂದೆಡೆ ಭಾರತದಲ್ಲಿರುವ ತನ್ನ ಉದ್ಯೋಗಿಗಳಿಗೆ ಇನ್ಫೋಸಿಸ್ ಕಟ್ಟುನಿಟ್ಟಿನ ರೂಲ್ಸ್ ತರ್ತಾ ಇದೆ. ಹಾಗಾದ್ರೆ ಫ್ರಾನ್ಸ್ ಸರ್ಕಾರ ಇನ್ಫೋಸಿಸ್ಗೆ ದಂಡ ಹಾಕಿದ್ಯಾಕೆ? ಅಲ್ಲಿನ ಕಾರ್ಮಿಕ ಕಾನೂನುಗಳು ಹೇಳೋದೇನು? 72 ಗಂಟೆ ಕೆಲಸದ ಬಗ್ಗೆ ನಾರಾಯಣ ಮೂರ್ತಿಯವರ ಹಳೆಯ ಹೇಳಿಕೆ ಈಗ ಮತ್ತೆ ವೈರಲ್ ಆಗ್ತಾ ಇರೋದ್ಯಾಕೆ? ಇನ್ಫೋಸಿಸ್ನ ಹೊಸ ವರ್ಕ್ ಫ್ರಮ್ ಆಫೀಸ್ ರೂಲ್ಸ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಅಪ್ಡೇಟ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ಫೋಸಿಸ್ಗೆ 2 ಕೋಟಿ ದಂಡ ಹಾಕಿದ ಫ್ರಾನ್ಸ್, ಕಾರಣ ಏನು? ಸ್ನೇಹಿತರೆ, ಜುಲೈ 24ರಂದು ಇನ್ಫೋಸಿಸ್ಗೆ ಫ್ರಾನ್ಸ್ನ ಕಾರ್ಮಿಕ ಪ್ರಾಧಿಕಾರ 1,75,000 ಯೂರೋ, ಅಂದ್ರೆ ನಮ್ಮ ಭಾರತದ ರೂಪಾಯಿ ಲೆಕ್ಕದಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳ ದಂಡ ವಿಧಿಸಿದೆ. ಈ ವಿಚಾರವನ್ನು ಸ್ವತಃ ಇನ್ಫೋಸಿಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಸಲ್ಲಿಸಿರುವ ವರದಿಯಲ್ಲಿ ಬಹಿರಂಗಪಡಿಸಿದೆ. ಫ್ರಾನ್ಸ್ ಸರ್ಕಾರ ದಂಡ ಹಾಕಿದ್ಯಾಕೆ? ಕಾರಣ ಏನು? ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಫ್ರಾನ್ಸ್ನಲ್ಲಿ ಕಾರ್ಮಿಕ ನಿಯಮಗಳು ತುಂಬಾನೇ ಸ್ಟ್ರಿಕ್ಟ್. ಅಲ್ಲಿನ ನಿಯಮಗಳ ಪ್ರಕಾರ ಯಾವುದೇ ಕಂಪನಿ ತನ್ನ ಉದ್ಯೋಗಿಗಳು ಪ್ರತಿದಿನ ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಓವರ್ ಟೈಮ್ ಮಾಡ್ತಿದ್ದಾರೆ ಮತ್ತು ಎಷ್ಟು ಗಂಟೆ ಕಡ್ಡಾಯ ರೆಸ್ಟ್ ತಗೊಳ್ತಿದ್ದಾರೆ ಅನ್ನೋದನ್ನ ನಿಖರವಾಗಿ ಟ್ರ್ಯಾಕ್ ಮಾಡಬೇಕು. ಆ ಲೆಕ್ಕಾಚಾರ ಪಕ್ಕ ಇರಬೇಕು ಮತ್ತು ಬೇಕೆಂದಾಗ ಆಡಿಟ್ ಮಾಡೋದಕ್ಕೆ ಸಿಗೋ ಥರ ಇರಬೇಕು. ಆದರೆ ಇನ್ಫೋಸಿಸ್ ಬಳಸ್ತಾ ಇರುವ ಟೈಮ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಥವಾ ಕೆಲಸದ ಸಮಯವನ್ನು ದಾಖಲಿಸುವ ಸಾಫ್ಟ್ವೇರ್ನಲ್ಲಿ ಕೆಲವೊಂದು ಲೋಪಗಳಿವೆ. ಇದು ಕೆಲವು ವರ್ಗದ ಉದ್ಯೋಗಿಗಳ ಕೆಲಸದ ಸಮಯವನ್ನು ಸರಿಯಾಗಿ ಲೆಕ್ಕ ಇಡ್ತಿಲ್ಲ ಮತ್ತು ಅದು 100% ನಂಬಿಕೆಗೆ ಅರ್ಹವಾಗಿಲ್ಲ ಅಂತ ಫ್ರಾನ್ಸ್ ಪ್ರಾಧಿಕಾರ ಆರೋಪಿಸಿದ್ದು ಈ ದಂಡ ವಿಧಿಸಿದೆ. ಆದರೆ ಈ 2 ಕೋಟಿ ರೂಪಾಯಿ ದಂಡದಿಂದ ನಮ್ಮ ಕಂಪನಿ ಬಿಸ್ನೆಸ್ ಅಥವಾ ಆರ್ಥಿಕತೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ, ನಾವು ಈ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಇನ್ಫೋಸಿಸ್ ಹೇಳಿಕೊಂಡಿದೆ. ನಾರಾಯಣ ಮೂರ್ತಿಯವರ 72 ಗಂಟೆ ಹೇಳಿಕೆ ಮತ್ತೆ ವೈರಲ್. ಈ ದಂಡದ ಸುದ್ದಿ ಹೊರಬೀಳ್ತಾ ಇದ್ದಂತೆ ಇನ್ಫೋಸಿಸ್ ಸಂಸ್ಥಾಪಕ NR ನಾರಾಯಣ ಮೂರ್ತಿಯವರ ಹಳೆಯ ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವೈರಲ್ ಆಗಿದೆ. ನಿಮಗೆಲ್ಲ ನೆನಪಿರಬಹುದು, ಕೆಲವು ಸಮಯದ ಹಿಂದೆ ನಾರಾಯಣ ಮೂರ್ತಿಯವರು ಭಾರತ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬೇಕಾದ್ರೆ ನಮ್ಮ ಯುವಕರು ಚೀನಿಯರಂತೆ 9-9-6 ಈ ಮಾದರಿಯಲ್ಲಿ, ಅಂದ್ರೆ ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ವಾರಕ್ಕೆ 6 ದಿನ ಒಟ್ಟು 72 ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅಂದು ಹೆಚ್ಚು ಕೆಲಸ ಮಾಡಿ ಎಂದಿದ್ದ ಇನ್ಫೋಸಿಸ್ ಸಂಸ್ಥಾಪಕ ಇಂದು ಅದೇ ಇನ್ಫೋಸಿಸ್ ಉದ್ಯೋಗಿಗಳು ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸರಿಯಾಗಿ ಲೆಕ್ಕ ಇಡದ ಕಾರಣಕ್ಕೆ ಫ್ರಾನ್ಸ್ನಲ್ಲಿ ದಂಡ ಕಟ್ತಾ ಇರೋದು ವಿಪರ್ಯಾಸವೇ ಸರಿ ಅಂತ ನೆಟ್ಟಿಗರು ಲೇವಡಿ ಮಾಡ್ತಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಫ್ರಾನ್ಸ್ನಲ್ಲಿ ಕಾನೂನುಬದ್ಧ ವಾರದ ಕೆಲಸದ ಅವಧಿ ಕೇವಲ 35 ಗಂಟೆ ಮಾತ್ರ. ಯಾರಾದರೂ ಇದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ರೆ ಅವರಿಗೆ ಕಡ್ಡಾಯವಾಗಿ ಓವರ್ ಟೈಮ್ ವೇತನ ನೀಡಲೇಬೇಕು. ಹಾಗಂತ ಎಕ್ಸ್ಟ್ರಾ ವೇತನ ನೀಡ್ತೀವಿ ಅನ್ನೋ ಕಾರಣಕ್ಕೆ ವಾರಕ್ಕೆ 48 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿಸೋ ಹಾಗಿಲ್ಲ. ಉದ್ಯೋಗಿಗಳಿಗೆ ಕಟ್ಟುನಿಟ್ಟಿನ ವರ್ಕ್ ಫ್ರಮ್ ಆಫೀಸ್ ರೂಲ್ಸ್. ಒಂದೆಡೆ ಫ್ರಾನ್ಸ್ನಲ್ಲಿ ಈ ರೀತಿ ದಂಡ ಕಟ್ತಾ ಇರುವ ಇನ್ಫೋಸಿಸ್, ಇನ್ನೊಂದೆಡೆ ಭಾರತದಲ್ಲಿರುವ ತನ್ನ ಉದ್ಯೋಗಿಗಳಿಗೆ ಆಫೀಸ್ಗೆ ಬರುವಂತೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಗೆ ತರ್ತಿದೆ. ಸ್ನೇಹಿತರೆ, ಈ ಹಿಂದೆ ಕೇವಲ ಜಾಬ್ ಲೆವೆಲ್ 7 ಮತ್ತು ಅದಕ್ಕಿಂತ ಮೇಲಿನ ಹಿರಿಯ ಉದ್ಯೋಗಿಗಳಿಗೆ ಮಾತ್ರ ವಾರಕ್ಕೆ 4 ದಿನ ಆಫೀಸ್ನಿಂದ ಕೆಲಸ ಮಾಡೋದಕ್ಕೆ ಸೂಚಿಸಲಾಗಿತ್ತು. ಆದರೆ ಈಗ ಮಾರ್ಚ್ನಿಂದ ಈ ನಿಯಮವನ್ನ 6A ಬ್ಯಾಂಡ್ ಉದ್ಯೋಗಿಗಳಿಗೂ ವಿಸ್ತರಿಸಲಾಗಿದೆ. ಅಂದ್ರೆ ನೀವು ತಿಂಗಳಿಗೆ ಕನಿಷ್ಠ 10 ದಿನವಾದರೂ ಆಫೀಸ್ಗೆ ಬಂದು ಕೆಲಸ ಮಾಡಲೇಬೇಕು ಅಂತ ಇಂಟರ್ನಲ್ ಇಮೇಲ್ ಮೂಲಕ ವಾರ್ನಿಂಗ್ ನೀಡಲಾಗಿದೆ. ಆದರೂ ಕಂಪನಿಯು ಇದನ್ನ ಹೈಬ್ರಿಡ್ ಮಾಡೆಲ್ ಅಂತಾಲೆ ಕರೀತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಯುರೋಪ್ ಮಾರುಕಟ್ಟೆಯು ಇನ್ಫೋಸಿಸ್ಗೆ 2ನೇ ಅತಿದೊಡ್ಡ ಆದಾಯದ ಮೂಲವಾಗಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಕೇವಲ ಯುರೋಪ್ನಿಂದಲೇ ಇನ್ಫೋಸಿಸ್ ಬರೋಬ್ಬರಿ 57,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆದಾಯ ಗಳಿಸಿತ್ತು. ಹೀಗಿರುವಾಗ ಅಲ್ಲಿನ ಕಾರ್ಮಿಕ ಕಾನೂನುಗಳನ್ನು ಉಲ್ಲಂಘಿಸಿ ದಂಡ ಕಟ್ತಿರೋದು ಕಂಪನಿಯ ಇಮೇಜ್ಗೆ ಕೊಂಚ ಡ್ಯಾಮೇಜ್ ಮಾಡಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಫ್ರಾನ್ಸ್ನಂತೆ ಭಾರತದಲ್ಲೂ ಉದ್ಯೋಗಿಗಳ ವರ್ಕಿಂಗ್ ಅವರ್ಸ್ ಅನ್ನು ಕಟ್ಟುನಿಟ್ಟಾಗಿ ಟ್ರ್ಯಾಕ್ ಮಾಡೋ ಕಾನೂನುಗಳು ಬರಬೇಕಾ?
ವಾರಕ್ಕೆ 72 ಗಂಟೆ ಕೆಲಸ ಮಾಡಬೇಕು ಅನ್ನೋ ನಾರಾಯಣಮೂರ್ತಿಯವರ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ IT ವಲಯದಲ್ಲಿ ಕೆಲಸ ಮಾಡ್ತಾ ಇರುವ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.